ವಿಷಯ ಕನಿಷ್ಠ ವೇತನ ಪರಿಷ್ಕರಣೆಯ ಅಂತಿಮ ಅಧಿಸೂಚನೆ ಹೊರಡಿಸುವಂತೆ ಒತ್ತಾಯಿಸಿ ಹಾಗೂ ತುಟ್ಟಿ ಭತ್ಯೆ ಹೆಚ್ಚಿಸಿ ಕನಿಷ್ಠ ವೇತನ ಜಾರಿಗೊಳಿಸುವಂತೆ ಆಗ್ರಹಿಸಿ ದಿನಾಂಕ 5 ಮಾರ್ಚ್ 2026ರಂದು ರಾಜ್ಯವ್ಯಾಪಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಸಲ್ಲಿಸಿರುವ ಮನವಿ ಪತ್ರ. ಕನಿಷ್ಠ ವೇತನ ಎಂಬುದು ದಾನವಲ್ಲ, ಅದು ಕಾರ್ಮಿಕನ ಶ್ರಮದ ಘನತೆಯನ್ನು ಕಾಪಾಡುವ ಸಂವಿಧಾನಿಕ ಹಕ್ಕು. 1990ರಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯ ಐತಿಹಾಸಿಕವಾದ ಲೆಪ್ಟಾಕೋಸ್ ಬ್ರೆಡ್ ತೀರ್ಪಿನಲ್ಲಿ ಕನಿಷ್ಠ ವೇತನವು ಬದುಕಲು ಪೂರಕವಾದ ವೇತನ ಆಗಿರಬೇಕು ಎಂದು ಮಹತ್ವ ತೀರ್ಪು ನೀಡಿದೆ. ಒಂದು ಕುಟುಂಬದಲ್ಲಿ ಮನುಷ್ಯ ಬದುಕು ನಡೆಸಲು ಅವಶ್ಯಕವಾದ ಆಹಾರ, ಉಡುಪು, ವಸತಿ, ಶಿಕ್ಷಣ, ಆರೋಗ್ಯ ಇತ್ಯಾದಿ ಅಗತ್ಯವಾದಷ್ಟು ವೇತನ ದೊರೆಯಬೇಕೆಂದು ವೈಜ್ಞಾನಿಕವಾದ ಮಾರ್ಗಸೂಚಿಯನ್ನು ನೀಡಿದೆ. ದುಡಿಯುವ ಪ್ರತಿಯೊಬ್ಬ ವ್ಯಕ್ತಿ 2700 ಕ್ಯಾಲೋರಿ ಪೌಷ್ಟಿಕಾಂಶ ವರ್ಷಕ್ಕೆ, ಇಡೀ ಕುಟುಂಬಕ್ಕೆ 72 ಗಜ ಬಟ್ಟೆ, ಮನೆ ಬಾಡಿಗೆ, ಇದಲ್ಲದೆ ಇಂಧನ ಮತ್ತು ಬೆಳಕಿನ ವ್ಯವಸ್ಥೆಗಾಗಿ ಶೇಕಡ 20% ಹಾಗೂ ಮಕ್ಕಳ ಶಿಕ್ಷಣ, ವೈದ್ಯಕೀಯ ಅವಶ್ಯಕತೆಗಳಿಗಾಗಿ ಶೇಕಡ 25% ಸಂಭಾವನೆಯು ಕನಿಷ್ಠ ವೇತನದಲ್ಲಿ ಒಳಗೊಂಡಿರಬೇಕೆಂದು ನ್ಯಾಯಾಲಯವು ಸೂಚಿಸಿದೆ. ಈ ಪ್ರಮಾಣದ ವೇತನವನ್ನು ನೀಡಲಾಗದ ಯಾವುದೇ ಉದ್ಯಮವು ಅಸ್ತಿತ್ವದಲ್ಲಿರುವ ಹಕ್ಕು ಇಲ್ಲವೆಂದು ಸ್ಪಷ್ಟಪಡಿಸಿದೆ. ಹೆಚ್ಚಿನ ವೇತನವು ಉದ್ಯೋಗ ನಷ್ಟಕ್ಕೆ ಕಾರಣವಾಗುತ್ತದೆ ಎಂಬ ವಾದವು ನೊಬೆಲ್ ಪ್ರಶಸ್ತಿ ವಿಜೇತ ಡೇವಿಡ್ ಕಾರ್ಡ್ ಅವರು ಸುಳ್ಳೆಂದು ಪ್ರತಿಪಾದಿಸಿದ್ದಾರೆ. ಕನಿಷ್ಠ ವೇತನವನ್ನು ಹೆಚ್ಚಿಸುವುದು ಉದ್ಯೋಗ ಕಡಿಮೆ ಮಾಡುವುದಿಲ್ಲ, ಬದಲಾಗಿ ಇದು ಆರ್ಥಿಕ ಬೆಳವಣಿಗೆಗೆ ಸದ್ಗುಣಶೀಲ ಚಕ್ರವನ್ನು